ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ವಿಶ್ವನಾಥ್ ಕತ್ತಿ ಇವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬರುವ 2024ರ ಲೋಕಸಭಾ ಚುನಾವಣೆ ಸ್ಪರ್ಧಿಸಲು ಬಿಜೆಪಿಯಿಂದ ಟಿಕೆಟ್ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಇಂದು ಸಂಕೇಶ್ವರ ನಗರದಲ್ಲಿಯ ಸಾಯಿ ಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಆಗ್ರಹ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಅಪ್ಪಸಾಹೇಬ್ ಶಿರಕೋಳಿ ವೀರಶೈವ ಸಮಾಜದ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಸ್ಥಿತಿ ಸಂಘಟನೆಯ ಚತುರ ರಾಜೇಂದ್ರ ಪಾಟೀಲ್, ಅಮರ್ ನಲ್ಲವಡೆ, ಗಜಾನನ್ ಕೊಳ್ಳಿ, ಅಶೋಕ್ ಹಿರೇಕೊಡಿ, ಪ್ರಭುಗೌಡ ಪಾಟೀಲ್, ಶಶಿರಾಜ್ ಪಾಟೀಲ್, ಬಂಡು ಹತ್ನೂರಿ, ಪ್ರಶಾಂತ್ ಪಾಟೀಲ್, ಅಲ್ಲಾವುದ್ದೀನ್ ಕಲಾವಂತ್, ವಿಜಯ್ ಶ್ರೇಕರ್, ಸುನಿಲ್ ಪರ್ವತರಾವ್, ಅಜಿತ್ ಕರಜಗಿ, ಸಚಿನ್ ಭೋಪಳೆ, ಅರುಣ್ ಮುಲ್ಲಾ, ಡಾಕ್ಟರ್ ಮಂದಾರ್ ಹವಳ್, ಇರ್ಫಾನ್ ತೇರ್ನಿ, ಜಗದೀಶ್ ಪಾಟೀಲ್ ಹಾಗೂ ಪುರಸಭೆ ಸದಸ್ಯರು, ಕನಗಲ ಜಿಲ್ಲಾ ಪಂಚಾಯತ್ ವಿಭಾಗದ ಕಾರ್ಯಕರ್ತರು, ಅಮ್ಮನಿಗೆ ಜಿಲ್ಲಾ ಪಂಚಾಯತ್ ವಿಭಾಗದ ಕಾರ್ಯಕರ್ತರು, ಬಿಜೆಪಿ ಮತ್ತು ಕತ್ತಿ ಬಂಧುಗಳ ಅಭಿಮಾನಿಗಳು ಹಾಗೂ ಸಮಸ್ತ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಈಗ ಕಳೆದ 10 ವರ್ಷಗಳಿಂದ ನಾವೇನು ಅನುಭವಿಸ್ತಾ ಇದ್ದೇವೆ. ಒಂದು 10 ವರ್ಷದಿಂದ ನಮ್ಮ ಕಡಿಮೆ ಅಂತರದಿಂದ, ಒಂದು ಕಾರಣಾಂತರದಿಂದ ಕಡಿಮೆ ಅಂತರದಿಂದ ನಮ್ಮ ರಮೇಶಣ್ಣ ಕತ್ತಿ ಬಗ್ಗೆ ಹೇಳಬೇಕಂದ್ರೆ ಅವರು ಒಬ್ಬ ನಾಯಕರು. ಎಲ್ಲ ಗುಣಗಳು ಅವ್ರಿಗೆ ನಾಯಕರಿಗೆ ಯಾವ ಗುಣಗಳು ಇರಬೇಕಪ್ಪ ಅಂದ್ರೆ, ಪ್ರಜೆ ಅಥವಾ ಜನರ ಯಾವ ಸಮಸ್ಯೆಗಳು ನಾವು ಬರೇ ಪ್ರಜೆಗಳಿಗೆ ಅಷ್ಟಲ್ಲ, ಸಮಾಜದ ಯಾವ ಸಮಸ್ಯೆಗಳು ನಾವು ಅವ್ರಿಗೇನು ಹೇಳೋಕ್ಕಾಗಿಲ್ಲ. ಅವರಾಗಿ ಅವ್ರಿಗೆಲ್ಲ ಪ್ರತಿ ಗ್ರಾಮದ್ದು ನಮ್ಮ ಭಾಗದಲ್ಲಿ ಅವ್ರಿಗೆ ಯಾರ ಕಳಿಸಿದ್ರು ಎಲ್ಲ ಭಾಗದಾಗ ಎಲ್ಲ ಜನರು ಸಮस्यामुळे गुंतलो. आज 75% मतदारसंघ निपाणीचा मला ओळखतो. निपाणी मतदारसंघ 75% ओळखतो. त्यामुळं जिथं जाईल तिथं मी ही चर्चा करत असतो आणि खरोखर नाव आहे आणि त्याच्यावर तुमचे आमचे प्रयत्न, त्यांच्या करणे कामाची पद्धत, या सर्वांचा, त्या सर्व गोष्टीचा, त्यांनी केलेल्या कार्याचा, सामाजिक कार्याचा सर्वांचा आढावा आहे. त्याचं कारण का म्हटलं तर आज इथं असलेली उपस्थिती सांगते. माझ्या आधी आमच्या संकेश्वर मुस्लिम समाजाचे माजी अध्यक्ष अल्लाउद्दीन कलावत साहेबांनी सांगितलं की आम्ही आज इथं उपस्थित का आहोत. तर खऱ्या अर्थानं सबका साथ म्हटलं तर सर्व समाजाचा साथ, सबका विकास म्हटलं तर सर्व समाजाचा विकास, आणि सबका विश्वास म्हटलं तर सर्व समाजाचा विश्वास खऱ्या अर्थानं जर संपादित केला असेल तर ते रमेशಣ್ಣ ಕತ್ತಿನೇ ಕೇಳಿದ್ದಾರೆ. ಹಂಗೆ ನಿಮ್ಮ ಹರಿತವಾದಂಥ ಲೇಖನಿಯಿಂದ ನಾಳೆ ಬರುವಂಥ ಪತ್ರಿಕೆಯಲ್ಲಿ ರಾರಾಜಿಸ್ಬೇಕು. ಯಾಕಂದ್ರೆ ಪೆನ್ ಇಸ್ ದ ಮೈಟಿಯರ್ ದನ್ ದಿ ಸೋರ್ಡ್. ಅದಕ್ಕೆ ನಿಮ್ಮ ಪೆನ್ನಿಗೆ ಏನೊಂದು ಕಿಮ್ಮತ್ತಿಗೆ ಒಂದು ತಾಕತ್ತು ಐತಿಲ್ಲ, ಅದು ನಮ್ಮ ಬಾಯಿಗೆ ಸಿಗಕ್ಕಿಲ್ಲ. ಅದು ದಯಮಾಡಿ ನಿಮ್ಮ ಪತ್ರಕರ್ತರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾಳಿನ ಲೇಖನಿಯೊಳಗೆ ನಮ್ಮ ರಮೇಶಣ್ಣ ಕತ್ತಿಯವರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ಕೇಂದ್ರದ ಅಧ್ಯಕ್ಷರಾಗಿರ್ಬೋದು, ಅವರಿಗೆ ನಿಮ್ಮ ಸಂದೇಶವನ್ನು ಮುಟ್ಟಿಸುವಂಥ ಒಂದು ಗುರುತರವಾದ ಜವಾಬ್ದಾರಿ ನಿಮ್ಮ ಪತ್ರಕರ್ತರ ಮೇಲಿದೆ. ಆ ಒಂದು ಜವಾಬ್ದಾರಿಯನ್ನು ನೀವು ದಯಮಾಡಿ ನಿಭಾಯಿಸಬೇಕಂತ ನಾನು ಇಲ್ಲಿ ಸಮಸ್ತ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಒಂದು ಸಭೆ ಏನಿಲ್ಲ ಆದರೂ ಸಹಿತ ಆಯಿತು. ಕಳೆದ ಕೇಳಿದ್ರೆ ಜನಸಂಖ್ಯೆ ಐತಿ ಏನಂತ ಇವರು ಒಂದೂವರೆ ಕೇಳಿದ್ರೆ ಪೂಜಾರಿ ಆಯ್ತು ಅಂತ ಮಾಹಿತಿ ಅಷ್ಟನ 2 ಲಕ್ಷ ಲೀಟರ್ದ ಟ್ಯಾಂಕ್ ಅಲ್ಲಿ ಜಾಗ ಮೇಲೆ ಸ್ಯಾಂಕ್ಷನ್ ಮಾಡಿ ಯಾರು ಕಟ್ಟಿದ್ರೆ ಅದು ಅವಶ್ಯಕತೆ. ಇಂಥ ಕಠೋರವಾದ ನಿರ್ಣಯ ಇನ್ನು ಶಾಂಕ್ಷನ್ ಆಗಿ ಬಂದ್ ಬಳಕ ನೋಡೋದು ಕಟ್ಸೋದು ಇಲ್ಲ. ಅಲ್ಲೇ ಅಧಿಕಾರಿಗೆ ಹೇಳಿ ಇದನ್ನ 50,000 ರೂಪಾಯಿ ಮಾಡಿದ್ರಿ, ಸಾಲಾಗಿಲ್ಲ, 2 ಲಕ್ಷ ಕಟ್ಟು, ಏನು ಫಂಡ್ ಕಟ್ಟಿಕೊಳ್ಳದೆ ಸರ್ಕಾರದಿಂದ ಮಂಜೂರು ಮಾಡಿ ಕೊಡ್ತಾನೆ, ಇಲ್ಲ ನಾವು ಸ್ವತಃ ಕೊಡ್ತಾನೆ ಅಂತ ಹೇಳಿ ಕಟ್ಸಿದ. ಇವತ್ತು ಅದು ಕೆಲಸ ಆಗಿದೆ. ಇಂಥ ಒಂದು ನಿರ್ಣಯ ತಗುವಂಥ ಗಂಭೀರ ನೇತ ಯಾರು ಇದ್ರು ರಮೇಶ್ ಕತ್ತಿ. ಅದಕ್ಕೆ ಅಂಥ ವ್ಯಕ್ತಿನ ನಾವು ಕಳ್ಕೊಂಡ ಕೆಲಸದಿಂದ ಅಭಿವೃದ್ಧಿಯಿಂದ ವಂಚನೆ ಆಗದೆ ಅಂತ ಈಗ ಭಾಳಷ್ಟು ಜನ ಹೇಳಿದ್ರೆ ಬಹುಶಃ ಭಾಳ ಟೈಮ್ ತಗೋದೈತೆ. ಈ BKPS ಸಂಸ್ಥೆಗಳಿಂದ ಹಣಕಾಸಿನ ವ್ಯವಸ್ಥೆ ನಾವೆಲ್ಲ ಮೊದಲ 10-15 ಸಾವಿರ ರೂಪಾಯಿ ದೊಡ್ಡ ರೈತರಿಗೆ ಸಿಗ್ತಿತ್ತು. ಅಟ್ಟ ತುಂಬಿಗೆ ಎಲ್ಲಿ ಬಡ್ಡಿಲೇ ತಂಗ ತುಂಬಿದ್ವಿ.
ನನಗನ್ಸಿದ ಮಟ್ಟಿಗೆ 3 ಲಕ್ಷ ದೊಡ್ಡ ರೈತರಿಗೆ, ಸಣ್ಣ ರೈತರಿಗೆ 35,000 ರೂಪಾಯಿ ಪರ್ ಎಕರೆನಂಗೆ ಸಿಗ್ತೈತಿ. ನಮ್ಮ ಭಾಗದಾಗಲಿ ಅಥವಾ ಹುಕ್ಕೇರಿ ತಾಲೂಕಿನಾಗಲಿ ಅವ್ರು ಯಾವಾಗಿಂದ DCC ಬ್ಯಾಂಕ್ನಾಗ ಅದರ ಅವಾಗಿಂದ ನಾವೇನು ಯಾರು ತಂದು ತೆಗೆದು ನಮಗೂ ಗೊತ್ತಿಲ್ಲ. ಎಲ್ಲ ಅವರ ತುಂಬಿ ಅವರ ತೆಗಿತಾರೆ. ಬರೀ PKPS ಅಲ್ಲ, ಈ ಶಶಿರಾಜ್ ಅದಾರ ಮೊದಲ ಪಿಶಿಗಳು ನಮ್ಮ ತಾಲೂಕಾದಾಗ ಇಟ್ಟಿದ್ದು ಈಗ तुम्ही भेटला तर तुमच्या नावासकट नंतर पाठ असू ठेवा. अशा या माझ्या नेत्याला भाजपच्या सर्व वरिष्ठ अधिकाऱ्यांमध्ये विनंती आहे की त्याला तिकीट द्यावं. 3 वेळेला आमच्या शेतकऱ्याचं कर्ज माफ करण्याकरता त्यांची जी काही धडपड होती ती धडपड आपल्या सर्वांना माहितीच असेल. तेव्हा अशा या कार्यकर्त्यांना आमच्या झडपीमधून जास्तीत जास्त मतदान आम्ही देऊ असं आम्ही सर्वांनी निष्ठावंत कार्यकर्त्यांनी या ठिकाणी एक प्रतिज्ञा करावं आणि या कार्यकर्त्याला आमच्या भागामध्ये आमच्या लोकसभेतून तिकीट मिळावं असे मी सर्व भारतीय वरिष्ठ अधिकाऱ्यांना निमंत्रण देऊन मला ಈ ಹಿರಿಯ ಸ್ಥಾನ ವಹಿಸಲ್ಪಡುವಂಥ ಸಮಸ್ತ ನಾಯಕರ ಮಾರ್ಗದರ್ಶನದಂತೆ ನಾವೆಲ್ಲ ಕಾರ್ಯಕರ್ತರು ಒಂದಾಗಿ ತಮ್ಮ ಬೆಂಬಲಿಗರಾಗಿ ನಿಲ್ಲುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಯಾವತ್ತೂ ಶ್ರೀ ಶಂಕರಯ್ಯ ದುರಂಡೇಶ್ವರ ಇವರ ಪ್ರಭಾಗ ರಾಷ್ಟ್ರದಿಂದ ರಮೇಶ್ ಅಣ್ಣ ಕತ್ತೆಯವರಿಗೆ ಟಿಕೆಟ್ ಸಿಗಲಿ, ಅವರ ಅಭ್ಯರ್ಥಿಯಾಗಿ ದೇವೇಂದ್ರ ಆಶೀರ್ವಾದಕ್ಕಂಥ ತಮ್ಮ ಅಭಿಪ್ರಾಯವನ್ನು ಕೇಳಿಕೊಳ್ತಾ ತಮ್ಮ ಮಾತಿದ್ದೀವಿ. ಪಕ್ಷದ ಒಂದು ಕಾರ್ಯಕರ್ತರು ತಮಗೂ ಕೂಡ ನಾನು ವಂದಿಸುತ್ತಾ, ಇವತ್ತು ನಾವು ನಿಮ್ಮೆಲ್ಲ ಕೂಡಿದ ವಿಶೇಷ ಆನಂದ ಏನಂದ್ರೆ, ಇವತ್ತು ನಮ್ಮ ದೇಶ ಉದ್ಧಾರ ಪ್ರಕಾರ ಮೋದಿಯವರು ಬೇಕು. ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ಉದ್ಧಾರ ಪ್ರಕಾರ ರಮೇಶನ ಕಟ್ಟಿಯವರ ಬೇಕು. ಅದು ನಮ್ಗೆಲ್ಲ ಬಹಳ ಅನುಕೂಲ ಆಗೈತಿ. ನಮ್ಮ ರಾಜ್ಯದ ವರಿಷ್ಠರಿಗೂ ಮತ್ತು ಕೇಂದ್ರದ ವರಿಷ್ಠರಿಗೂ ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ರಮೇಶನ ಪರವಾಗಿ ನಮ್ಮಲ್ಲಿ ಒತ್ತಾಯ ಮಾಡ್ತು. ನಮ್ಮ ರಮೇಶನ ಟಿಕೆಟ್ ಕೊಟ್ಟ ಈ ಭಾಳ ಉಜ್ವಲ ಭವಿಷ್ಯ ಐತಿ. ಅದ್ರ ಸಲುವಾಗಿ ನಮ್ಮೆಲ್ಲ ಒಂದು ಕೂಡಿ ವಿನಂತಿ ಐತಿ, ರಮೇಶನ ಟಿಕೆಟ್ ದಯಮಾಡಿ ಕೊಡಬೇಕಂತ ನಮ್ಮ ರಾಜ್ಯದವರೆಗೂ ಕೂಡ ಕೇಂದ್ರದವರೆಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇವೆ. ಮುಖಂಡರಿಗೆ ಹಾಗೂ ರಾಷ್ಟ್ರದ ಮುಖಂಡರಿಗೆ ಒತ್ತಡ ಹಾಕುವ ಸಲುವಾಗಿ ಸನ್ಮಾನ್ಯ ರಾಜೇಂದ್ರ ಪಾಟೀಲರು ಹಾಗೂ ಅಪ್ಪಸಾಹೇಬ ಶಿವಕೋಳಿ ಅವರು ಈ ಹುಕ್ಕೇರಿ ಮತಕ್ಷೇತ್ರದ MLA ಮತಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಕಟ್ಟಿ ಮೀಡಿಯಾದ ಅಭಿಮಾನಿಗಳನ್ನು ಸೇರಿಸಿ ನಾವು ಈ ಒಂದು ಸಭೆಯ ಮುಖಾಂತರ ರಾಷ್ಟ್ರದ ನಾಯಕರಿಗೆ ಹಾಗೂ ರಾಜ್ಯದ ನಾಯಕರಿಗೆ ಹಾಗೂ ಚಿಕ್ಕೋಡಿ ಹಾಗೂ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಏನು ಕೇಂದ್ರದಿಂದ ವೀಕ್ಷಕರಾಗಿ ಬರ್ತಾರ ಅವರಿಗೆ ನಾವು ಈ ಸಭೆಯ ಮುಖಾಂತರ ಹುಕ್ಕೇರಿ ಮತಕ್ಷೇತ್ರದ ಪರವಾಗಿ ಹಾಗೂ ಕಟ್ಟಿ ಅಭಿಮಾನಿಗಳ ಪರವಾಗಿ ನಾವು ಒಂದು ಟಿಕೆಟ್ ಸಲುವಾಗಿ ಪ್ರೆಷರ್ ಹಾಕೋಣ. ನಮಗೆ